ಸುಕ್ಷೇತ್ರ ಗುಡ್ಡಾಪುರದಲ್ಲಿ ಕರ್ನಾಟಕ ಭವನ ಲೋಕಾರ್ಪಣೆ ಸಮಾರಂಭ ಆಗಸ್ಟ್ 1ರಂದು ಮಧ್ಯಾಹ್ನ 12ಕ್ಕೆ ಜರುಗಲಿದೆ ಎಂದು ಶ್ರೀ ದಾನಮ್ಮ ದೇವಿ ದೇವಾಲಯ ಸಮಿತಿ ಅಧ್ಯಕ್ಷ ವಿಜುಗೌಡ ಪಾಟೀಲ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಯಿ ದಾನಮ್ಮ ದೇವಿ ಕರುಣಾಮಯಿ. ತಾಯಿಯ ದರ್ಶನ ಆಶೀರ್ವಾದ ಪಡೆಯಲು ಪ್ರತಿ ವರ್ಷ ಲಕ್ಷಾಂತರ ಭಕ್ತವರ್ಗ ಪಾದಯಾತ್ರೆ ಮೂಲಕ ಗುಡ್ಡಾಪುರ ತಲುಪುತ್ತಾರೆ. ಈಗ ಅಲ್ಲಿ ಭವ್ಯ ಕರ್ನಾಟಕ ಭವನ ನಿರ್ಮಾಣಗೊಂಡಿದ್ದು ಆಗಸ್ಟ್ 1ರಂದು ಲೋಕಾರ್ಪಣೆ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ ಸಮಾರಂಭವನ್ನ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಎಂದರು. ಹಿಂದೆ ಗುಡ್ಡಾಪುರ ದಾನಮ್ಮ ದೇವಿಯ ಭಕ್ತರ ಒಂದು ಭವ್ಯವಾದ ನಿರ್ಮಾಣ ಕಟ್ಟಡವನ್ನು ನಿರ್ಮಾಣ ಆಗ್ಬೇಕಂತಕ್ಕಂಥ ಒಂದು ಕರ್ನಾಟಕ ಸರ್ಕಾರದಿಂದ ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ 11 ಕೋಟಿ ರೂಪಾಯಿ ಅನುದಾನವನ್ನ ಒಂದು ದಾಸೋಹ ಸಲುವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಬಹಳ ದಿವಸಗಳಿಂದ ನಮ್ಮದು ಕಟ್ಟಡ ಉದ್ಘಾಟನೆ ಆಗಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಈಗ ಸಂಪೂರ್ಣ ಕೆಲಸ ಮುಗಿದಿದೆ. ಆ ಸಂದರ್ಭದಲ್ಲಿ 1ನೇ ತಾರೀಕು 28ನೇ ತಾರೀಕಿಗೆ ನಾವು ಮಾಡಬೇಕು ಅಂತೇಳಿ ಒಂದು ನಿಶ್ಚಯ ಕೂಡ ಆಗಿತ್ತು. ಆದರೆ ಪ್ರವಾಹ ಬಂದ ಸಂದರ್ಭದಲ್ಲಿ ಇವತ್ತು ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ನಾವು ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಆಹ್ವಾನ ಕೂಡ ಕೊಟ್ಟಿದ್ರು 28ನೇ ತಾರೀಕಿನ ದಿವಸ. ಆದರೆ ಈ ಫ್ಲಡ್ ಬರೋದ್ರಿಂದ ಎಲ್ಲ ಕಡೆ ಡಿವೈಡ್ ಆಗಿ ಸೆಷನ್ ಕೂಡ ನಡೆದಿತ್ತು. ಆ ದಿಸೆಯಲ್ಲಿ 1ನೇ ತಾರೀಕಿಗೆ ಒಂದು ಸಮಯ ನಿಗದಿ ಮಾಡಿ 11 ಕೋಟಿ ವೆಚ್ಚದಲ್ಲಿ ಇವತ್ತು ಹಿಂದೆ ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಸಾಹೇಬರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಆ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಬಹಳ ದಿಟ್ಟ ನಿರ್ಧಾರವನ್ನು ತಗೊಂಡು ಕರ್ನಾಟಕ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ದು ಏನು ಆಸೆ ಇತ್ತು ಅದನ್ನ ಸಂಪೂರ್ಣ ಪೂರ್ಣಗೊಂಡಿದೆ. ಅದಕ್ಕೆ ನಾಳೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ನಾವು ಶಾಂತಲಿಂಗ ದುದ್ನಿಯ ಪರಮ ಪೂಜ್ಯ ಶ್ರೀಗಳು ಮೌನ ತಪಸ್ಸಿ ಅವರ ಆಶೀರ್ವಾದವನ್ನು ತಗೊಂಡು ಇವತ್ತು ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಆಹ್ವಾನ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಮುಗುಳ್ಕೋಡ ಮಠದ ಜಿಡಗಾ ಮಠದ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲ ವಿನಂತಿ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅವಧೂತ ಪರಮ ಪೂಜ್ಯ ವಿನಯ್ ಗುರುಜಿ ನಮಗೆ ಅವರು ಸಿಗುದೇ ಬಹಳ ಕಠಿಣ. ನಮಗೆ ವಿನಯ್ ಗುರುಜಿ ಅವರಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ತಾವು ಬರಬೇಕು, ಇಂಥ ದಾನಮ್ಮ ತಾಯಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ತಾವು ಬಂದು ತಾಯಿ ಆಶೀರ್ವಾದ ಪಡೆದು ನಮ್ಗೆಲ್ಲರಿಗೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡಿದಾಗ ಒಂದೇ ಮಾತಿಗೆ ಕರೆಗೆ ಒಪ್ಪಿಟ್ಟು ಅವರು ಕೂಡ ಒಪ್ಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ವಿಶೇಷವಾಗಿ ಪ್ರೋಟೋಕಾಲ್ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು, ಸಂಸದರು, MLC, ವಿಧಾನ ಪರಿಷತ್ತಿನ ಸದಸ್ಯರು ಅವರು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರ ಅವರು ಬರ್ತಾರೆ. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ನಾವು ಟ್ರಸ್ಟ್ ವತಿಯಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಪಕ್ಷಾತೀತವಾಗಿ ನಾವು ಎಲ್ಲರನ್ನ ಆಹ್ವಾನ ಕೂಡ ನಾವು ಮಾಡಿದ್ವಿ. ಆ ದಿಶೆಯಲ್ಲಿ ಎಲ್ಲರೂ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ
ಆಗ್ತದೆ ಅಂತಕ್ಕಂಥ ಒಂದು ತಾಯಿ ಆಶೀರ್ವಾದ ರಾಜ್ಯಕ್ಕೆ, ಇಡೀ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಕ್ಕೂ ಭಕ್ತಾದಿಗಳು ಲಕ್ಷಗಟ್ಟಲೆ ಜನ ಬರ್ತಕ್ಕಂಥದ್ದು ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ನಾವು 82ನೇ ಇಸ್ವಿಯಿಂದ ನಾನು ಕೂಡ ದಾನಂತಾಯಿ ಸೈಕಲ್ ಮೋಟರ್ ಮೇಲೆ ಹೋಗ್ತಿದ್ದೆ ಸಣ್ಣವರಿಂದ. ಆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಚಂದ್ರಶೇಖರ್ ಇಂಡಿಯವರು ನಾವು ಏನೋ ಒಂದು ಸಮಸ್ಯೆ ಬಗೆಹರಿಸಕ್ಕೆ ಹೋಗಿ ತಾಯಿ ನಮ್ಮನ್ನ ಆಶೀರ್ವಾದ ಮಾಡಿ ಇವತ್ತು ಆ ಟ್ರಸ್ಟ್ದ ಹೊಸ ಕಮಿಟಿ, ಇವತ್ತು ನಾವು ಏನಿಲ್ಲಿ ಕೂತಿದ್ದೀವಿ, ಗೊಬ್ಬಿಯವರು, ನಾವು, ಮಮದಾಪುರ್ ಅವರು, ಸಾಗರ್ ಅವರು, ಕಾನಪ್ಪ ಅವರು, ನಾವು ಏನೋ ಚಂದ್ರಶೇಖರ್ ಇಂಡಿಯವರು, ನಾವು ಅದನ್ನೇನೋ ಸ್ವಲ್ಪ ಸಮಸ್ಯೆ ಇತ್ತು ಅಲ್ಲಿ. ಆ ಸಮಸ್ಯೆ ಬಗೆಹರಿಸ್ಲಕ್ಕೆ ಹೋಗಿ ತಾಯಿ ಆಶೀರ್ವಾದ ನಮಗೆ ಇವತ್ತು ಆ ಟ್ರಸ್ಟ್ದ ಚೇರ್ಮನ್ ಆಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಆಶೀರ್ವಾದ ಮಾಡಿದ್ದಾರೆ. ಬಹಳ ಈ ಒಂದು ತಿಂಗಳಲ್ಲಿ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಬಹಳ ಅಲ್ಲಿ ಅಟ್ಟುಕಟ್ಟಾಗಿ ನಾವು ಬಹಳ ಸುಧಾರಣೆ ಕೂಡ ಒಂದೇ ತಿಂಗಳದ 30 ದಿವಸ ಇನ್ನೂ ಆಗಿಲ್ಲ. 30 ದಿವಸದಲ್ಲಿ ಹಿಂದೆ ಇವರೆಲ್ಲ ಹಳವು, ಹಿಂದೆ ಇವರು ದಾನಪ್ಪಣ್ಣವರು, ಇವರೆಲ್ಲರೂ ಮಮದಾಪುರ ಅವರು, ಇವರು ಅಧ್ಯಕ್ಷರಾಗಿದ್ರು ಅವರು. ಆದರೆ ಇವತ್ತು ತಾಯಿ ಆಶೀರ್ವಾದದಿಂದ ಇವತ್ತು ಗುಡ್ಡಾಪುರದ ದಾನಂತಾಯಿ, ಯಾಕಂದ್ರೆ ಆ ದಾನಂತಾಯಿ ಆಶೀರ್ವಾದ ಯಾವ ರೀತಿ ಅದಪ್ಪ ಅಂತಂದ್ರೆ, ಆಕೆ ತಾಯಿ ವರದಾನಿ ದಾನಮ್ಮ. ಯಾರಿಗೆ ಬೇಡಿಕೆಯನ್ನ ಇಟ್ಟುಕೊಂಡು ಬೇಡ್ಕೊಂಡು ತಾಯಿಯಲ್ಲಿ ಹೃದಯ, ನಮ್ಮ ಮನಸ್ಸಿನಿಂದ ಯಾರು ಕೇಳ್ಕೊಂಡಾರ ಆ ತಾಯಿಗೆ ಬ್ಯಾರಿಗೆ ಕಾಲೇ ಕೈಲಿ ಕಳಿಸಿಲ್ಲ. ಬಹಳ ಶಕ್ತಿ ಉಳ್ತಕ್ಕಂಥ ತಾಯಿ. ಆ ದಿಶೆಯಲ್ಲಿ ಇವತ್ತು ಆ ತಾಯಿ ಸೇವಾ ಮಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ವಿಶೇಷವಾಗಿ ನಾನು ಒಂದು ಮಾತು ಹೇಳ್ಬೇಕಪ್ಪ ಅಂದ್ರೆ, ನಾವು ಗುಡ್ಡಾಪುರದ ದಾನಂತಾಯಿ ಆವರಣದಲ್ಲಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ನಾವು ಪ್ರತಿಜ್ಞೆ ಮಾಡಿದ್ವಿ. ರಾಜಕಾರಣ ಮಾಡೋದು ತಾಯಿ ಆವರಣ ಬಿಟ್ಟು ನಾವು ರಾಜಕಾರಣ ಮಾಡೋದು. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವ್ರಿಗೆ ಕೂಡ ನಾವು ಇದೇ ಮಾತು ಹೇಳಿದ್ವಿ. ತಾಯಿ ಭಕ್ತರಾಗಿ ಗುಡಿಯಲ್ಲಿ ಬರ್ಬೇಕು, ಯಾರೇ ಬಂದ್ರು. ಆದ್ರೂ ಒಬ್ಬೊಬ್ರು ಒಳಗಿಂದ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ತಾಯಿ ನೋಡ್ಕೋತಾರೆ. ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಆದ್ರೆ ಈ ದಿಶೆಯಲ್ಲಿ ನಾವು ಅದ್ರ ಜೊತೆಯಲ್ಲಿ ಬಹಳ ಜನ ಇವತ್ತು ಮೆಚ್ಚುಗೆ ಪಡ್ತಕ್ಕಂಥದ್ದು ಕೇವಲ ಒಂದು ತಿಂಗಳಲ್ಲಿ ತಾಯಿ ಸೇವೆಯನ್ನು ನಾವು ಶುರು ಮಾಡಿದ್ದೀವಿ. ಅದ್ರ ಜೊತೆಲಿ ಸನ್ಮಾನ್ಯ ಇನ್ನೊಂದು ವಿಷಯ ಅಂತಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಣ್ಣವರು ಕೂಡ ಮೊನ್ನೆ ಬಜೆಟ್ನಲ್ಲಿ 11 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದರು. ಆ 11 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ರೆ ಅದಕ್ಕೆ ಅಲ್ಲಿ ತಾಯಿ ನಾವು ಎಲ್ಲರೂ ಕೂಡ ಒಂದು ಪರಮ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಬಹಳ ಪುರಾತನ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಅದನ್ನ ಗುಡಿ ಕಟ್ಟಡ ಆಗಿದೆ. ಹೀಗೆ ನಾವು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ, ಪಕ್ಷಾತೀತವಾಗಿ ಮಹಾರಾಷ್ಟ್ರದ ಸರ್ಕಾರಕ್ಕಿಂತ ನಮ್ಮ ಕರ್ನಾಟಕ ಸರ್ಕಾರ ಪಕ್ಷಾತೀತವಾಗಿ ಆ ತಾಯಿಗೆ ಇವತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಬಹಳ ಜನ ಇವತ್ತು ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲ